ನಮಸ್ತೆ. ನೀವು ಮಾನವ ಪರಿಚಯದ ಮತ್ತೊಂದು ಪ್ರಗತಿಪರ ಅಧ್ಯಾಯವನ್ನು ಕೇಳುತ್ತಿದ್ದೀರಿ. ಹಿಂದಿನ ಸಂಚಿಕೆಯಲ್ಲಿ ನಾಸಿರ್ ತನ್ನ ಜೀವನದ ಕಥೆಯನ್ನು ಪತ್ನಿ ಸಬಾಳಿಗೆ ಹೇಳಲು ಪ್ರಾರಂಭಿಸಿದನು. ಅವನ ವಿಚಾರಗಳಿಗೆ ಅವಳು ಮುಗ್ಧಳಾದಳು. ಇಂದು ನಾಸಿರ್ ತನ್ನ ಕರಾಳ ಭೂತಕಾಲ ಮತ್ತು ಭವಿಷ್ಯದ ವಿರಾಟ ಸಂಕಲ್ಪದ ಮೇಲಿನ ಪರದೆಯನ್ನು ಸರಿಸುತ್ತಿದ್ದಾನೆ. ಫಿರ್ದೌಸ್ನ ವಿವಾಹವು ತನ್ನನ್ನು ಸೇಡು ತೀರಿಸಿಕೊಳ್ಳಲು ಹೇಗೆ ಪ್ರೇರೇಪಿಸಿತು ಮತ್ತು ಜೈಲಿನಿಂದ ಬಿಡುಗಡೆಯಾದ ನಂತರ ಯೋಗೇಶ್ ಎಂಬ ಸುಳ್ಳು ಹೆಸರಿನಲ್ಲಿ ಅನ್ಯಧರ್ಮದ ಹುಡುಗಿಯನ್ನು ಮದುವೆಯಾಗುವ ಕೆಟ್ಟ ಯೋಜನೆಯನ್ನು ತಾನು ಹೇಗೆ ರೂಪಿಸಿದ್ದೆ ಎಂಬುದನ್ನು ನಾಸಿರ್ ಒಪ್ಪಿಕೊಳ್ಳುತ್ತಾನೆ. ಅಷ್ಟೇ ಅಲ್ಲದೆ ಫಿರ್ದೌಸ್ನ ಗರ್ಭಸ್ಥ ಶಿಶುವನ್ನು ಕೊಲ್ಲಲು ತಾನು ಮಾಡಿದ ವಿಫಲ ಪ್ರಯತ್ನದ ಬಗ್ಗೆಯೂ ಅವನು ವಿವರಿಸುತ್ತಾನೆ. ಜಡ್ಜ್ ಹರಿಶ್ಚಂದ್ರ ಅವರ ನ್ಯಾಯ. ಆದರೆ ನಾಸಿರ್ನ ಅಪರಾಧವನ್ನು ನಿರ್ಲಕ್ಷಿಸಿ ಅವನಿಗೆ ಜಾಮೀನು ನೀಡಿದ ಆ ಕಾಫಿರ್ ಜಡ್ಜ್ ಮತ್ತು ಅವರಲ್ಲಿದ್ದ ಆ ಸಜ್ಜನಿಕೆ ನಾಸಿರ್ನ ವಿವೇಕವನ್ನು ಶಾಶ್ವತವಾಗಿ ಜಾಗೃತಗೊಳಿಸಿತು. ಧರ್ಮ ಬದಲಾವಣೆಯ ಆಲೋಚನೆಯ ತ್ಯಾಗ. ನಾಸಿರ್ ಪ್ರತಿಶೋಧದ ಆಲೋಚನೆಯನ್ನು ಬಿಟ್ಟುಬಿಟ್ಟನು. ಏಕೆಂದರೆ ತನ್ನ ಸ್ವಂತ ಸಮುದಾಯವು 300 ವರ್ಷಗಳ ಹಳೆಯ ಜೀವನ ಶೈಲಿಯಿಂದ ಹೊರಬರಲು ತನ್ನಂತಹ ಪ್ರಗತಿಪರ ನಾಸಿರ್ನ ಅವಶ್ಯಕತೆ ಹೆಚ್ಚಿದೆ ಎಂದು ಅವನಿಗೆ ಅನಿಸಿತು. ಪ್ರಾಯಶ್ಚಿತ್ತ ಮತ್ತು ರಾಜಕೀಯ ಸಂಕಲ್ಪ. ನಾಸಿರ್ನ ಸಂಕಲ್ಪ ಈಗ ಕೇವಲ ವೈಯಕ್ತಿಕವಾಗಿ ಉಳಿದಿಲ್ಲ. ಅವನು ಘೋಷಿಸುತ್ತಾನೆ, ರಾಜಕೀಯದ ಗುರಿ. ಕಟ್ಟರ್ ಪಂಥದ ಕಾರಣದಿಂದ ಸಮಾಜದಲ್ಲಿ ಅಪನಂಬಿಕೆಯನ್ನು ಎದುರಿಸುತ್ತಿರುವ ರಾಷ್ಟ್ರನಿಷ್ಠ ಜನರನ್ನು ಪ್ರತಿನಿಧಿಸಲು ಅವನು ರಾಜಕೀಯಕ್ಕೆ ಬರುತ್ತಾನೆ. ಸಬಾಳ ಪ್ರಕಟ ಪ್ರಾಯಶ್ಚಿತ್ತ. ಅವನು ಸಬಾಳನ್ನು ಅತ್ಯಂತ ಗೌರವದಿಂದ ಕಾಣುತ್ತಾ ಬುರ್ಖಾ ಮತ್ತು ನಿರ್ಬಂಧಗಳಿಂದ ಮುಕ್ತವಾಗಿರಿಸುತ್ತಾನೆ. ಇದು ಅವನು ಫಿರ್ದೌಸ್ಗೆ ಮಾಡಿದ ಅನ್ಯಾಯಕ್ಕೆ ಮಾಡುವ ಪ್ರಾಯಶ್ಚಿತ್ತವಾಗಿರುತ್ತದೆ. ಅಂತಿಮ ದಾರ್ಶನಿಕ ಪ್ರಶ್ನೆ. ಸಬಾಳ ಓದು ಆರಂಭವಾಗಿದೆ. ಒಂದು ದಿನ ದಿಗಂಬರ ಸಾಧುಗಳ ಮೆರವಣಿಗೆಯಿಂದಾಗಿ ಉಂಟಾದ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದಾಗ ಸಬಾ ಕೇಳಿದಳು, ನೀವು ನಿಮ್ಮ ಸಮುದಾಯದ ಮೂಢನಂಬಿಕೆಗಳನ್ನು ವಿರೋಧಿಸುತ್ತೀರಿ. ಆದರೆ ಇತರ ಧರ್ಮದವರಲ್ಲೂ ಇಂತಹದ್ದೇ ಹಳೆಯ ವಿಚಾರಗಳು ಮತ್ತು ಅಂಧವಿಶ್ವಾಸಗಳಿವೆಯಲ್ಲವೇ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಾಸಿರ್ನ ಉತ್ತರವು ಅವನ ರಾಷ್ಟ್ರೀಯ ದೃಷ್ಟಿಕೋನಕ್ಕೆ ಸಾಕ್ಷಿಯಾಗಿದೆ. ನಾವು ನಮ್ಮ ಸಮಯ ಮತ್ತು ವಿವೇಕವನ್ನು ನಮ್ಮ ಸ್ವಂತ ಸಾಮುದಾಯಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವತ್ತ ಗಮನಹರಿಸಬೇಕು. ಇತರರ ಸಮಸ್ಯೆಗಳ ಬಗ್ಗೆ ತಲೆಕೆಡಿಸಿಕೊಳ್ಳುವುದು ಈಗ ವ್ಯರ್ಥ. ಪಯಣದ ಅಂತ್ಯ. 3 ತಿಂಗಳ ನಂತರ ವಿವೇಕದ ಜಯವಾಯಿತು. ಫತ್ವಾದಿಂದಾಗಿ ನಾಸಿರ್ನೊಂದಿಗೆ ಕಠಿಣವಾಗಿ ವರ್ತಿಸುತ್ತಿದ್ದ ಹಳೆಯ ನೆರೆಹೊರೆಯವರು ಪಶ್ಚಾತ್ತಾಪ ಪಟ್ಟರು ಮತ್ತು ನಾಸಿರ್ನನ್ನು ಹೋಗಬೇಡಿ ಎಂದು ವಿನಂತಿಸಿದರು. ಆದರೆ ನಾಸಿರ್, ಸಬಾ ಮತ್ತು ಅಮ್ಮ ಪ್ರಗತಿಪರ ವಿಚಾರಗಳಿರುವ ಹೊಸ ಸೊಸೈಟಿಗೆ ಕಾಲಿಡುತ್ತಾರೆ. ಕೇಳಿ, ನಾಸಿರ್ನ ಹೃದಯದ ಶುದ್ಧಿಯಜ್ಞ, ಪ್ರಾಯಶ್ಚಿತ್ತದ ಪರಾಕಾಷ್ಠೆ ಮತ್ತು ಒಂದು ಹೊಸ ಉನ್ನತ ಜೀವನದ ಸಂಕಲ್ಪ. ಮಾನವ ಪರಿಚಯದಲ್ಲಿ ನೀವು ಕೇಳುವಿರಿ. ಸಂಚಿಕೆ 19. ಪ್ರಾಯಶ್ಚಿತ್ತದ ವಿಸ್ತರಣೆ ಮತ್ತು ರಾಜಕೀಯ ಸಂಕಲ್ಪ. ನಾಸಿರ್ ತನ್ನ ಕರಾಳ ಇತಿಹಾಸವನ್ನು ವಿವರಿಸಲು ಮುಂದಾದಂತೆ ಅಲ್ಲಿ ನಿಶ್ಶಬ್ದ ಆವರಿಸಿತು. ನಾಸಿರ್ ಮುಂದುವರಿಸಿದನು, ನಾನು ಯಾರನ್ನು ಕಾಫಿರ್ ಎಂದು ಕರೆಯುತ್ತಿದ್ದನೋ ಫಿರ್ದೌಸ್ ಅಂತಹ ವ್ಯಕ್ತಿಯನ್ನು ವಿವಾಹವಾಗಿದ್ದು ನನ್ನನ್ನು ತೀವ್ರವಾಗಿ ಕೆರಳಿಸಿತು. ಆಗ ನಾನು ಜೈಲಿನಲ್ಲಿದ್ದೆ. ಬಿಡುಗಡೆಯಾದ ಮೇಲೆ ಯೋಗೇಶ್ ಎಂಬ ಸುಳ್ಳು ಹೆಸರಿನಲ್ಲಿ ಅನ್ಯಧರ್ಮದ ಹುಡುಗಿಯನ್ನು ಮದುವೆಯಾಗಿ ಸೇಡು ತೀರಿಸಿಕೊಳ್ಳುತ್ತೇನೆ ಎಂದು ನಿರ್ಧರಿಸಿದ್ದೆ. ಆ ಮೂಲಕ ನನ್ನ ಧರ್ಮದ ಜನಸಂಖ್ಯೆಯನ್ನು 1ರಷ್ಟು ಹೆಚ್ಚಿಸಬೇಕೆಂದುಕೊಂಡಿದ್ದೆ. ನಂತರ ಫಿರ್ದೌಸ್ ಹರಿಶ್ಚಂದ್ರ ಅವರಿಂದ ಗರ್ಭಿಣಿಯಾದ ಸುದ್ದಿ ನನ್ನನ್ನು ಇನ್ನೂ ಹೆಚ್ಚು ಸುಡಲಾರಂಭಿಸಿತು. ಆ ಉರಿಯನ್ನು ಶಾಂತಗೊಳಿಸಲು ನಾನು ಫಿರ್ದೌಸ್ನ ಗರ್ಭಸ್ಥ ಶಿಶುವನ್ನು ಕೊಲ್ಲಲು ವಿಫಲ ಪ್ರಯತ್ನ ಮಾಡಿದೆ. ನನ್ನ ಈ ಅಪರಾಧಕ್ಕೆ ಫಿರ್ದೌಸ್ನ ಜಡ್ಜ್ ಪತಿಯೇ ನನಗೆ ತೀರಾ ಸಣ್ಣ ಶಿಕ್ಷೆ ನೀಡಿದರು. ನಮ್ಮ ಸಮುದಾಯದ ಬೇರೆ ಯಾರಾದರೂ ಆಗಿದ್ದರೆ ಹರಿಶ್ಚಂದ್ರ ನಮ್ಮ ಗಲಭೆಗಳಿಗೆ ಹೆದರಿದ್ದಾರೆಂದು ಅಂದುಕೊಳ್ಳುತ್ತಿದ್ದರು. ಆದರೆ ನಾನು ಅವರ ನ್ಯಾಯವನ್ನು ಸರಿಯಾದ ದೃಷ್ಟಿಕೋನದಲ್ಲಿ ತೆಗೆದುಕೊಂಡೆ. ಈ ಘಟನೆಯು ನನ್ನನ್ನು ಆತ್ಮಚಿಂತನೆಗೆ ಪ್ರೇರೇಪಿಸಿತು. ನನ್ನ ಕೆಟ್ಟ ಭೂತಕಾಲವನ್ನು ನಿರ್ಲಕ್ಷಿಸಿ ನನ್ನ ಅಪ್ಪನ ಮರಣದ ಸಮಯದಲ್ಲಿ ನನಗೆ ಜಾಮೀನು ಮತ್ತು ಪರೋಲ್ ಸಿಗುವಂತೆ ಮಾಡಿದ್ದು ಅವರೇ. ಆಗ ನನ್ನ ಅಂತರಾತ್ಮ ನನ್ನನ್ನು ಪ್ರಶ್ನಿಸಿತು, ಈ ಹರಿಶ್ಚಂದ್ರ ಅವರೇ ನಿಜವಾದ ಸಜ್ಜನರೇ? ನಾನು ಅವರಂತೆ ಸಜ್ಜನ ಮನುಷ್ಯನಾಗಲು ಸಾಧ್ಯವಿಲ್ಲವೇ? ಈ ಪ್ರಶ್ನೆಗಳೇ ನನ್ನಲ್ಲಿ ಬದಲಾವಣೆಯ ನಾಂದಿ ಹಾಡಿದವು. ನಾನು ನನ್ನನ್ನು ಬದಲಿಸಿಕೊಂಡೆ. ಅನ್ಯಧರ್ಮದ ಹುಡುಗಿಯನ್ನು ಮದುವೆಯಾಗುವ ಆಲೋಚನೆಯನ್ನು ಕೈಬಿಟ್ಟೆ. ಈ ಆಲೋಚನೆಯನ್ನು ಕೈಬಿಡಲು ಒಂದು ಕಾರಣವೆಂದರೆ
ದೇಶದ ಹೊಸ ಕಾನೂನುಗಳ ಪ್ರಕಾರ ಸಮುದಾಯದ ಹೊರಗೆ ಮದುವೆಯಾದರೆ ಹುಡುಗನು ಅನಿವಾರ್ಯವಾಗಿ ತನ್ನ ಪತ್ನಿಯ ಧರ್ಮವನ್ನು ಸ್ವೀಕರಿಸಬೇಕಾಗುತ್ತದೆ. ನನ್ನ ಚಿಂತನೆಗಳು ಧನಾತ್ಮಕವಾದಂತೆ ನನ್ನ ಸ್ವಂತ ಸಮುದಾಯಕ್ಕೆ ನನ್ನಂತಹ ಪ್ರಗತಿಪರ ವ್ಯಕ್ತಿಯ ಅವಶ್ಯಕತೆ ಹೆಚ್ಚಿದೆ ಎಂದು ನನಗೆ ಮನವರಿಕೆಯಾಯಿತು. ಅಂತಹ ಪರಿಸ್ಥಿತಿಯಲ್ಲಿ ಧರ್ಮ ಬದಲಾಯಿಸುವುದು ನನ್ನ ಸಮುದಾಯಕ್ಕೆ ಸೇವೆ ಮಾಡುವ ಅವಕಾಶದಿಂದ ನನ್ನನ್ನು ವಂಚಿತಗೊಳಿಸುತ್ತದೆ ಎಂದು ನನಗೆ ಅನಿಸಿತು. ಸಮುದಾಯದ ಬಹಿಷ್ಕಾರದ ಫತ್ವಾ ಯಾರನ್ನಾದರೂ ಧರ್ಮ ಬದಲಿಸುವ ನಿರ್ಧಾರಕ್ಕೆ ಸುಲಭವಾಗಿ ತಳ್ಳಬಹುದು, ಆದರೆ ನಾನು ದಾರಿಯ ಅಡೆತಡೆಗಳಿಗೆ ಹೆದರುವ ಸಾಮಾನ್ಯ ವ್ಯಕ್ತಿಯಾಗಿರಲಿಲ್ಲ. ಸಭಾ ಮಧ್ಯೆ ಮಧ್ಯೆ ಮಾಡುತ್ತಿದ್ದ ಹೂಂ ಸದ್ದು ಕಡಿಮೆಯಾಗುತ್ತಾ ಬಂದಿತು. ಅವಳು ಶೀಘ್ರದಲ್ಲೇ ನಿದ್ರೆಗೆ ಜಾರುತ್ತಾಳೆ ಎಂಬುದು ಸ್ಪಷ್ಟವಾಯಿತು. ತನ್ನ ಕಥೆಯನ್ನು ಹೇಳುತ್ತಲೇ ತನ್ನನ್ನು ನಿದ್ರೆಗೆ ಜಾರಿಸಬೇಕೆಂದು ಸಭಾ ಬಯಸಿದ್ದರಿಂದ ನಾಸಿರ್ ಅವಳಿಗೆ ನಿದ್ದೆ ಹತ್ತುತ್ತಿದೆ ಎಂದು ತಿಳಿದಿದ್ದರೂ ತನ್ನ ಮಾತನ್ನು ಮುಂದುವರಿಸಿದನು. ನನ್ನ ಮುಂದಿನ ಯೋಜನೆ ಎಂದರೆ ರಾಜಕೀಯಕ್ಕೆ ಸೇರಿ ನನ್ನ ಸಮುದಾಯದ ಅಂತಹ ಜನರನ್ನು ಪ್ರತಿನಿಧಿಸುವುದು. ಯಾರು ಸ್ವತಃ ರಾಷ್ಟ್ರನಿಷ್ಠರಾಗಿದ್ದರೂ ಇತರರ ಕಟ್ಟರ್ ಪಂಥದ ಕಾರಣದಿಂದ ಅಪನಂಬಿಕೆಯನ್ನು ಎದುರಿಸುತ್ತಿದ್ದಾರೋ ಅವರಿಗೆ ಧ್ವನಿಯಾಗುವುದು. ನಾನು ಅವರಿಗೆ ಉತ್ತಮ ನಾಯಕತ್ವ ನೀಡಲು ಬಯಸುತ್ತೇನೆ. ಸಮಾಜದಲ್ಲಿ ನನ್ನ ಸಮುದಾಯದ ಬಗ್ಗೆ ಇರುವ ಈ ಅಪನಂಬಿಕೆಯನ್ನು ಹೋಗಲಾಡಿಸಲು ನಾನು ಬಯಸುತ್ತೇನೆ. ನಮ್ಮ ಜನರು ಈ 21ನೇ ಶತಮಾನದಲ್ಲಿ 300 ವರ್ಷಗಳ ಹಿಂದಿನ ಹಳೆಯ ಜೀವನ ಶೈಲಿ ಮತ್ತು ಆಲೋಚನಾ ಕ್ರಮದಿಂದ ಹೊರಬರಬೇಕೆಂದು ನಾನು ಬಯಸುತ್ತೇನೆ. ಹಾಗೆ ಮಾಡುವುದರಿಂದ ಅವರು ಈ ದೇಶದ ಇತರ ನಾಗರಿಕರ ಸುಖ ಸಮೃದ್ಧಿಗೆ ಯಾವುದೇ ಆತಂಕ ಅಥವಾ ಶಂಕೆ ಮೂಡದಂತೆ ನೆಮ್ಮದಿಯಿಂದ ಬದುಕಬಹುದು. ನನ್ನ ಬದಲಾದ ಆಲೋಚನಾ ಶೈಲಿಯ ಫಲವೇ ಈಗ ಸಭಾ ನೀನು ನನ್ನ ಪತ್ನಿಯಾಗಿರುವುದು. ಬೇರೆ ಕುಟುಂಬದಿಂದ ಬಂದ ಪತ್ನಿಯ ಬಗ್ಗೆ ನಮ್ಮ ಪತಿಯರ ಕರ್ತವ್ಯವೇನೆಂದರೆ ಅವಳು ತನ್ನ ತವರು ಮನೆಯಲ್ಲಿ ಮಗಳಾಗಿ ಸಹೋದರಿಯಾಗಿ ಹೇಗೆ ತನ್ನ ಹಠ ಮತ್ತು ಆಸೆಗಳನ್ನು ಪೂರೈಸಿಕೊಳ್ಳುತ್ತಿದ್ದಳೋ ಇಲ್ಲಿಯೂ ಹಾಗೆಯೇ ಪೂರೈಸುವುದು. ನಾನು ಫಿರ್ದೌಸ್ ವಿಷಯದಲ್ಲಿ ಈ ಕರ್ತವ್ಯವನ್ನು ನಿಭಾಯಿಸಲಿಲ್ಲ. ನನ್ನ ಪುರುಷ ಅಹಂಕಾರದಲ್ಲಿ ನಾನು ಫಿರ್ದೌಸ್ ಜೀವನವನ್ನು ಸಂಕಷ್ಟಕ್ಕೆ ತಳ್ಳಿದೆ. ಫಿರ್ದೌಸ್ಗೆ ಇರುವ ಪ್ರತಿಭೆಯನ್ನು ಕಂಡು ನಾನು ಪತಿಯಾಗಿ ಹೆಮ್ಮೆಪಡಬೇಕಿತ್ತು, ಆದರೆ ನನ್ನ ಹೇಡಿತನ ಮತ್ತು ಮೂರ್ಖತನದ ಕೃತ್ಯಗಳಿಂದ ಆ ಹೆಮ್ಮೆಯ ಕಾರಣವನ್ನೇ ಕಳೆದುಕೊಂಡೆ. ಜೀವನವು ಈ ಪಾಠವನ್ನು ಕಲಿಸಲು ನನ್ನಿಂದ ಬಹಳ ದೊಡ್ಡ ಬೆಲೆಯನ್ನು ವಸೂಲಿ ಮಾಡಿದೆ. ನನ್ನ ಪ್ರೋತ್ಸಾಹವಿದ್ದಿದ್ದರೆ ನನಗಷ್ಟೇ ಅಲ್ಲ, ಸಮುದಾಯಕ್ಕೆ ಒಂದು ಆಸ್ತಿಯಾಗಬಹುದಾಗಿದ್ದ ಫಿರ್ದೌಸ್ ಅನ್ಯಧರ್ಮದವರನ್ನು ವಿವಾಹವಾಗುವಂತಾಯಿತು. ಈ ಪಾಠ ಕಲಿತ ಮೇಲೆ ಈಗ ನನ್ನ ಪ್ರತಿಯೊಂದು ಪ್ರಯತ್ನವೂ ನಿನ್ನ ಸ್ವಾಭಿಮಾನ ಮತ್ತು ಪ್ರತಿಷ್ಠೆಯನ್ನು ಹೆಚ್ಚಿಸುವುದೇ ಆಗಿದೆ. ಇತರ ಸಮುದಾಯದವರು ನಮಗಿಂತ ಮುಂಚೆಯೇ ಪ್ರಗತಿಪರತೆಯನ್ನು ಅಳವಡಿಸಿಕೊಂಡಿದ್ದಾರೆ. ಅವರು ತಮ್ಮ ಮಹಿಳೆಯರಿಗೆ ಅವಕಾಶಗಳನ್ನು ನೀಡಿದ್ದಾರೆ. ಆ ಮೂಲಕ ಅವರ ಮಹಿಳೆಯರು ಪುರುಷರಿಗೆ ಸಮಾನವಾಗಿ ತಮ್ಮ ಗುರುತನ್ನು ಸ್ಥಾಪಿಸಿದ್ದಾರೆ. ಆದರೆ ನಮ್ಮ ಸಮುದಾಯದ ಮಹಿಳೆಯರು ಇಂದಿಗೂ ಬುರ್ಖಾ ಮತ್ತು ನಿರ್ಬಂಧಗಳಲ್ಲಿ ಬದುಕಲು ಹತಾಶರಾಗಿದ್ದಾರೆ. ಈ ನಿರ್ಬಂಧಗಳಿಂದ ನಿನ್ನನ್ನು ಮುಕ್ತವಾಗಿರಿಸಿ ನೀನು ಜೀವನದಲ್ಲಿ ಅಸಾಧಾರಣ ಎತ್ತರಕ್ಕೇರುವುದನ್ನು ನೋಡಲು ನಾನು ಬಯಸುತ್ತೇನೆ. ಜೀವನವಿಡೀ ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಸಲಹಲು ನಾನು ಬಯಸುತ್ತೇನೆ. ಫಿರ್ದೌಸ್ಗೆ ನಾನು ಮಾಡಿದ ದೌರ್ಜನ್ಯದ ಪ್ರಾಯಶ್ಚಿತ್ತವಾಗಿ ನಾನು ಅವಳಿಗೆ ನೀಡಬೇಕಾಗಿದ್ದ ಆ ಪ್ರಾಮುಖ್ಯತೆಯನ್ನು ನಿನಗೆ ನೀಡುತ್ತೇನೆ. ಇಷ್ಟೆಲ್ಲ ಹೇಳಿದ ಮೇಲೆ ಸಭಾ ನಿದ್ರಿಸಿದ್ದಾಳೆಯೇ ಎಂದು ನೋಡಲು ನಾಸಿರ್ ಅವಳ ಮುಖದ ಮೇಲೆ ಕೈ ಸವರಿದಾಗ ಅವಳಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ನಾಸಿರ್ ಹೇಳಿದ ಕೊನೆಯ ಕೆಲವು ಮಾತುಗಳನ್ನು ಕೇಳುವ ಮೊದಲೇ ಸಭಾ ನಿದ್ರೆಗೆ ಜಾರಿದ್ದಾಳೆ ಎಂಬುದು ಸ್ಪಷ್ಟವಾಯಿತು. ನಾಸಿರ್ ಬಳಿ ಹೇಳಲು ಇನ್ನೂ ಬಹಳಷ್ಟಿದೆ. ಮಾತಿನ ಬದಲಿಗೆ ಕೆಲಸದ ಮೂಲಕ ತೋರಿಸುವುದು ಹೆಚ್ಚು ಸೂಕ್ತವೆಂದು ಅವನು ನಿರ್ಧರಿಸಿದನು. ಹಾಗೆ ಆಲೋಚಿಸುತ್ತಾ ನಾಸಿರ್ ಸಬಾಳ ಪಕ್ಕದಿಂದ ಮೆಲ್ಲನೆ ಎದ್ದು ವಾಶ್ರೂಮ್ಗೆ ಹೋಗಿ ಬಂದು ತಾನು ಮಲಗಿದನು. ಮರುದಿನದಿಂದ ಸಬಾಳಿಗೆ NITಯಲ್ಲಿ ಪ್ರವೇಶ ಕೊಡಿಸಲು, ಹೊಸ ಸೊಸೈಟಿಯಲ್ಲಿ ಫ್ಲಾಟ್ ಖರೀದಿಸಲು ಮತ್ತು ಅದರ ಇಂಟೀರಿಯರ್ ಕೆಲಸಗಳನ್ನು ಮಾಡಿಸಲು ಮನೆಯವರೆಲ್ಲರೂ ಬ್ಯುಸಿಯಾದರು. ಒಂದು ದಿನ ಇಂಟೀರಿಯರ್ ಶಾಪ್ನಿಂದ ಹಿಂತಿರುಗುವಾಗ ಸಬಾ ನಾಸಿರ್ ಜೊತೆ ಕಾರಿನಲ್ಲಿದ್ದಾಳೆ. ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ನಾಸಿರ್ ವಿಚಾರಿಸಿದಾಗ ದಿಗಂಬರ ಸಾಧುಗಳ ಮೆರವಣಿಗೆಯಿಂದಾಗಿ ಈ ಜಾಮ್ ಉಂಟಾಗಿದೆ ಎಂದು ತಿಳಿಯಿತು. ನಾಸಿರ್ ಹೇಗೋ ಕಾರನ್ನು ತಿರುಗಿಸಿ ದೂರದ ದಾರಿಯ ಮೂಲಕ ಮನೆಗೆ ತಲುಪಿದನು. ದಾರಿಯಲ್ಲಿ ಸಬಾ ಕೇಳಿದಳು, ರೀ, ನೀವು ನಿಮ್ಮ ಸಮುದಾಯದ ಸಂಕುಚಿತ ಮನೋಭಾವ ಮತ್ತು ಮೂಢನಂಬಿಕೆಗಳನ್ನು ವಿರೋಧಿಸುತ್ತೀರಿ. ಆದರೆ ನೋಡಿ, ಈ ಇತರ ಧರ್ಮದವರಲ್ಲೂ ಇಂತಹದ್ದೇ ಹಳೆಯ ವಿಚಾರಗಳು ಮತ್ತು ಅಂಧವಿಶ್ವಾಸಗಳಿವೆಯಲ್ಲವೇ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಆಗ ನಾಸಿರ್ ಹೇಳಿದನು, ಸಬಾ, ಇತರ ಸಮುದಾಯದವರಿಗಾಗಿ ಕಾಫಿರ್ ಎಂಬ ಪದ ಬಳಸುವುದು ನನಗೀಗ ಇಷ್ಟವಾಗುವುದಿಲ್ಲ. ಅವರ ಮೂಢನಂಬಿಕೆಗಳ ಬಗ್ಗೆ ಹೇಳಬೇಕೆಂದರೆ ಅದು ಅವರ ಸಮಸ್ಯೆ ಎಂದು ನಾನು ಭಾವಿಸುತ್ತೇನೆ. ಅದನ್ನು ಅವರೇ ಬಗೆಹರಿಸಿಕೊಳ್ಳಲಿ.
ನಾವು ನಮ್ಮ ಸಮಯ ಮತ್ತು ವಿವೇಕವನ್ನು ನಮ್ಮ ಸ್ವಂತ ಸಾಮುದಾಯಿಕ ಸಮಸ್ಯೆಗಳ ಪರಿಹಾರ ಕಂಡುಕೊಳ್ಳುವತ್ತ ಕೇಂದ್ರೀಕರಿಸಬೇಕು. ನಾಸಿರ್ ಸಾಮಾನ್ಯ ದನಿಯಲ್ಲಿಯೇ ಹೇಳಿದರೂ ಅವನ ಮಾತಿನಲ್ಲಿದ್ದ ದೃಢತೆ ಸಬಾಳಿಗೆ ಅರ್ಥವಾಯಿತು. ತನ್ನ ಮುಂದಿನ ಜೀವನದಲ್ಲಿ ಎಂತಹ ಮಾತುಗಳನ್ನು ಆಡಬಾರದು ಎಂಬುದು ಅವಳಿಗೆ ಅರಿವಾಯಿತು. 3 ತಿಂಗಳು ಕಳೆಯಿತು. ನಾಸಿರ್ ತನ್ನ ತಂದೆ ಮತ್ತು ಪೂರ್ವಜರ ನೆನಪಿನ ವಸ್ತುಗಳನ್ನು ಹೊಸ ಸೊಸೈಟಿಗೆ ವರ್ಗಾಯಿಸಲು ಪ್ರಾರಂಭಿಸಿದನು. ಈ ಸ್ಥಳಾಂತರವನ್ನು ಗಮನಿಸಿದ ಹಳೆಯ ಬಡಾವಣೆಯ ಜನರಿಗೆ ನಾಸಿರ್ ಕುಟುಂಬ ಹೋಗುತ್ತಿರುವುದು ಬೇಸರ ತರಿಸಿತು. ಫತ್ವಾದಿಂದಾಗಿ ತಾವು ತೋರಿಸಿದ ಉದಾಸೀನತೆಯ ಬಗ್ಗೆ ಅವರಿಗೆ ಪಶ್ಚಾತ್ತಾಪವಾಗತೊಡಗಿತು. ಆಗ ಅವರಲ್ಲಿನ ಕೆಲವು ಪ್ರಮುಖರು ನಾಸಿರ್ ಬಳಿ ಬಂದು ಹೋಗಬೇಡಿ ಎಂದು ವಿನಂತಿಸಿದರು. ಆದರೆ ಆಗಲೇ ಬಹಳ ತಡವಾಗಿತ್ತು. ನಾಸಿರ್ ಅವರನ್ನು ಕ್ಷಮೆಯಾಚಿಸಿದನು ಮತ್ತು ನೆರೆಹೊರೆಯವರು ನಾಸಿರ್ನ ಕ್ಷಮೆಯಾಚಿಸಿದರು. ಈ ರೀತಿಯಾಗಿ ನಾಸಿರ್ ಕುಟುಂಬವು ಹೊಸ ಸೊಸೈಟಿಗೆ ಸ್ಥಳಾಂತರಗೊಂಡಿತು. ಈಗ ಮಾನವ ಪರಿಚಯದ ಈ ಸಂಚಿಕೆಯ ಮೇಲೆ ಜೆಮಿನಾಯ್ ಬರೆದಿರುವ ವಿಮರ್ಶೆ ಮತ್ತು ವಿಶ್ಲೇಷಣೆಯನ್ನು ಕೇಳಿ. ಉಪಶೀರ್ಷಿಕೆ: ಪ್ರಾಯಶ್ಚಿತ್ತದ ವಿಸ್ತರಣೆ ಮತ್ತು ರಾಜಕೀಯ ಸಂಕಲ್ಪ. ಈ ಸಂಚಿಕೆಯು ನಾಸಿರ್ನ ಆತ್ಮ ಸುಧಾರಣೆಯ ಪಯಣಕ್ಕೆ ಒಂದು ನೈತಿಕ ಅಂತ್ಯ ಮತ್ತು ಸಾಮಾಜಿಕ ಗುರಿಯನ್ನು ನೀಡುತ್ತದೆ. ಫಿರ್ದೌಸ್ಗೆ ಮಾಡಿದ ಅನ್ಯಾಯದ ಒಪ್ಪಿಗೆ ಮತ್ತು ಸಬಾಳನ್ನು ಸಬಲಗೊಳಿಸುವ ಅವನ ಸಂಕಲ್ಪವು ಅವನ ವ್ಯಕ್ತಿತ್ವದ ನೈತಿಕ ಎತ್ತರವನ್ನು ತೋರಿಸುತ್ತದೆ. ಈ ಸಂಚಿಕೆಯು ನಾಸಿರ್ನ ಪ್ರಗತಿಪರ ವಿಚಾರಗಳನ್ನು ಅವನ ರಾಜಕೀಯ ಆಕಾಂಕ್ಷೆಯೊಂದಿಗೆ ಜೋಡಿಸುತ್ತದೆ. 1. ಪ್ರಾಯಶ್ಚಿತ್ತ ಮತ್ತು ಫಿರ್ದೌಸ್ ಬಗ್ಗೆ ಗೌರವ. ಭೂತಕಾಲದ ಒಪ್ಪಿಗೆ. ನಾಸಿರ್ ಮೊದಲ ಬಾರಿಗೆ ಫಿರ್ದೌಸ್ ಬಗ್ಗೆ ತಾನು ಮಾಡಿದ ಅನ್ಯಾಯಗಳನ್ನು ಸಂಪೂರ್ಣ ಪ್ರಾಮಾಣಿಕತೆಯಿಂದ ಒಪ್ಪಿಕೊಳ್ಳುತ್ತಾನೆ. ಸೇಡಿಗಾಗಿ ಬೇರೆ ಧರ್ಮದ ಹುಡುಗಿಯನ್ನು ಮದುವೆಯಾಗುವ ಆಲೋಚನೆ ಮತ್ತು ಗರ್ಭಸ್ಥ ಶಿಶುವನ್ನು ಕೊಲ್ಲುವ ಪ್ರಯತ್ನದವರೆಗೆ. ಹರಿಶ್ಚಂದ್ರ ಅವರ ಪ್ರಭಾವ. ಜಡ್ಜ್ ಹರಿಶ್ಚಂದ್ರ ಅವರು ನೀಡಿದ ಸಣ್ಣ ಶಿಕ್ಷೆಯನ್ನು ನಾಸಿರ್ ಸರಿಯಾದ ನ್ಯಾಯವೆಂದು ಭಾವಿಸುತ್ತಾನೆ. ಹರಿಶ್ಚಂದ್ರ ಅವರ ಸಜ್ಜನಿಕೆ ನಾಸಿರ್ನನ್ನು, ನಾನು ಅವರಂತೆ ಸಜ್ಜನ ಮನುಷ್ಯನಾಗಲು ಸಾಧ್ಯವಿಲ್ಲವೇ ಎಂದು ಪ್ರಶ್ನಿಸಲು ಪ್ರೇರೇಪಿಸುತ್ತದೆ. ಪ್ರಾಯಶ್ಚಿತ್ತದ ವಿಸ್ತರಣೆ. ಫಿರ್ದೌಸ್ಗೆ ತಾನು ನೀಡಬೇಕಾಗಿದ್ದ ಗೌರವ ಮತ್ತು ಪ್ರೋತ್ಸಾಹವನ್ನು ಈಗ ಸಬಾಳಿಗೆ ನೀಡುತ್ತೇನೆ ಎಂದು ನಾಸಿರ್ ಸ್ಪಷ್ಟಪಡಿಸುತ್ತಾನೆ. ಸಬಾಳನ್ನು ಗೌರವದಿಂದ ಕಾಣುವ ಸಂಕಲ್ಪವು ಫಿರ್ದೌಸ್ಗೆ ಮಾಡಿದ ದೌರ್ಜನ್ಯಕ್ಕೆ ನೈತಿಕ ಪ್ರಾಯಶ್ಚಿತ್ತವಾಗಿದೆ. 2. ರಾಜಕೀಯ ದೃಷ್ಟಿಕೋನ ಮತ್ತು ಸಾಮಾಜಿಕ ಸುಧಾರಣೆ. ಧರ್ಮ ಬದಲಾವಣೆಯ ಆಲೋಚನೆಯ ತ್ಯಾಗ. ತನ್ನ ಪ್ರಗತಿಪರ ಚಿಂತನೆ ಮತ್ತು ನಾಯಕತ್ವ ತನ್ನದೇ ಸಮುದಾಯಕ್ಕೆ ಅಗತ್ಯವೆಂದು ಭಾವಿಸಿ ನಾಸಿರ್ ಆ ನಿರ್ಧಾರವನ್ನು ಕೈಬಿಡುತ್ತಾನೆ. ರಾಜಕೀಯ ಗುರಿ. ನಾಸಿರ್ನ ರಾಜಕೀಯ ಪ್ರವೇಶದ ಉದ್ದೇಶ ಸ್ಪಷ್ಟ. ಕಟ್ಟರ್ ಪಂಥದ ಕಾರಣದಿಂದ ಅಪನಂಬಿಕೆ ಎದುರಿಸುತ್ತಿರುವ ರಾಷ್ಟ್ರನಿಷ್ಠ ಜನರನ್ನು ಪ್ರತಿನಿಧಿಸುವುದು. ಸಮುದಾಯವನ್ನು 21ನೇ ಶತಮಾನದ ವಿಚಾರಗಳೊಂದಿಗೆ ಜೋಡಿಸುವುದು ಅವನ ಮಿಷನ್. ತಟಸ್ಥ ದೃಷ್ಟಿಕೋನ. ಇತರ ಧರ್ಮಗಳ ಬಗ್ಗೆ, ಇತರ ಧರ್ಮದ ಸಮಸ್ಯೆಗಳಲ್ಲಿ ತಲೆಹಾಕುವ ಬದಲು ತನ್ನ ಸಮುದಾಯದ ಸುಧಾರಣೆಯತ್ತ ಗಮನ ಹರಿಸಬೇಕೆಂದು ಅವನು ಬಯಸುತ್ತಾನೆ. ಇದು ಅವನ ಪ್ರಾಯೋಗಿಕ ದೃಷ್ಟಿಕೋನವನ್ನು ತೋರಿಸುತ್ತದೆ. 3. ಹೊಸ ಜೀವನದತ್ತ ಪಯಣ. ಹಳೆಯ ಬಡಾವಣೆಯ ಪಶ್ಚಾತ್ತಾಪ. ನಾಸಿರ್ ಕುಟುಂಬವು ಹೊಸ ಸೊಸೈಟಿಗೆ ಹೋಗುವ ನಿರ್ಧಾರ ಸರಿಯಾದ ಸಮಯದಲ್ಲಿ ತೆಗೆದುಕೊಂಡದ್ದಾಗಿದೆ. ಅವರು ಹೋಗುವಾಗ ನೆರೆಹೊರೆಯವರು ಪಶ್ಚಾತ್ತಾಪ ಪಡುವುದು ಅವರ ಸಂಕುಚಿತ ದೃಷ್ಟಿಕೋನದ ಸೋಲನ್ನು ಸೂಚಿಸುತ್ತದೆ. ಕ್ಷಮಾಪಣೆಯ ವಿನಿಮಯ. ನಾಸಿರ್ ಮತ್ತು ನೆರೆಹೊರೆಯವರ ನಡುವಿನ ಕ್ಷಮಾಪಣೆಯ ವಿನಿಮಯ ಈ ಅಧ್ಯಾಯಕ್ಕೆ ಒಂದು ಸುಖದ ಅಂತ್ಯವನ್ನು ನೀಡುತ್ತದೆ. ಸೇಡಿನ ಬದಲು ಕ್ಷಮೆಯ ಮೂಲಕ ಮುಂದೆ ಸಾಗುವುದು ಅವನ ಉದಾತ್ತ ಚಾರಿತ್ರ್ಯಕ್ಕೆ ಸಾಕ್ಷಿ. ಈ ಸಂಚಿಕೆಯು ನಾಸಿರ್ನ ವೈಯಕ್ತಿಕ ಪ್ರಾಯಶ್ಚಿತ್ತವನ್ನು ಸಬಾಳ ಸಬಲೀಕರಣ ಮತ್ತು ಸಾಮಾಜಿಕ ರಾಜಕೀಯ ಸುಧಾರಣೆಯ ದೊಡ್ಡ ಮಿಷನ್ನೊಂದಿಗೆ ಯಶಸ್ವಿಯಾಗಿ ಜೋಡಿಸುತ್ತದೆ. ಸಂಚಿಕೆ 19 ಸಮಾಪ್ತ.